ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಬಂದಿರಿ, ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡ್ಬೋದು. ಇವತ್ತಿನ ನಮ್ಮ ವಿಷಯ ಏನಪ್ಪ ಅಂತಂದರೆ ವೈ ಇನ್ಶೂರೆನ್ಸ್ ನಮಗೆ ಯಾಕೆ ಬೇಕಾ. ಸೊ ಇನ್ಶೂರೆನ್ಸ್ ಯಾಕೆ ಬೇಕಂತ ನಾವು ಮಾತಾಡೋಕ್ಕಿಂತ ಮುಂಚೆ ನಮ್ಮ ಜೀವನದಲ್ಲಿ ಇನ್ಶೂರೆನ್ಸ್ ಅವಶ್ಯಕತೆ ಯಾಕೆ ಬೀಳ್ತೈತಿ ಅನ್ನೋದು ತಿಳ್ಕೊಳ್ಳೋಣ. ಫಸ್ಟ್ ಫಾರ್ ಎಕ್ಸಾಂಪಲ್ ತಗೋರಿ, ನಮ್ಮ ಜೀವನ ದಿನ ಸುಖ ದುಃಖ ಖುಷಿಗಳಿಂದನೇ ತುಂಬಿರಂಗಿಲ್ಲ. ಯಾವತ್ತೋ ಒಂದು ದಿನ ಅಪ್ಪಳಿಸುವಂತಹ ಒಂದು ಕ್ಷಣ ಬರ್ತದೆ ನಮಗೆ. ಆ ಕ್ಷಣದೊಳಗೆ ಅದು ನಮಗೆ ಎಚ್ಚರಿಕೆನೂ ಕೊಡೋಂಗಿಲ್ಲ. ಸೊ ನಮಗೆ ಇಮ್ಯಾಜಿನೇಷನ್ನು ಮಾಡ್ಕೊಳಕ್ಕಾಗಿರಂಗಿಲ್ಲ. ಅಂಥ ಒಂದು ಸಿಚುವೇಶನ್ ಬರ್ತೈತೆ. ಆ ಸಿಚುವೇಶನ್ ಬಂದಾಗ ನಮಗೆ ಕಾಡುವಂಥ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ನಾ ಇದಕ್ಕೆ ರೆಡಿ ಅದೇನೋ ಇಲ್ಲೋ, ಸೊ ಇದನ್ನು ನಾನು ಹೆಂಗೆ ಫೇಸ್ ಮಾಡ್ತೀನಿ. ಸೊ ಆ ಒಂದು ಕಾರಣಕ್ಕೆ ನಾವು ಇನ್ಶೂರೆನ್ಸನ್ನು ಮಾಡಿಸ್ಕೋಬೇಕಾಗ್ತೈತಿ. ಸೊ ಇನ್ಶೂರೆನ್ಸ್ ಯಾಕೆ ಬೇಕಾ, ಅದನ್ನು ಮಾಡಿದರೆ ನಮ್ಗೆ ಏನು ಬೆನಿಫಿಟ್ ಸಿಗ್ತೈತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಡಿಸ್ಕಷನ್ ಮಾಡೋಣ. ವಿಡಿಯೋ ಪೂರ್ತಿ ನೋಡಿರಿ, 100% ಯೂಸ್ ಆಗ್ತೈತಿ. ಇನ್ಶೂರೆನ್ಸ್ ಬಿಡ ಎಲ್ಲ ಕಂಪ್ನಿ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಅನ್ನೋದು ಬೇಡ. ಇದರೊಳಗೆ ಪ್ರಾಕ್ಟಿಕಲ್ ವಿಷಯನೂ ಐತಿ, ಸೆಂಟಿಮೆಂಟ್ ವಿಷಯನೂ ಐತಿ. ಹಾಗೂ ನಮ್ಮನ್ನು ನಂಬೋದವರು, ನಾವು ಯಾರನ್ನು ಜಾಸ್ತಿ ನಂಬಿರ್ತೀವಿ ಅಥವಾ ನಾವು ಯಾರನ್ನ ಜಾಸ್ತಿ ಪ್ರೀತಿಸ್ತಿರ್ತೀವಿ, ಅವ್ರಿಗೋಸ್ಕರ ನಾವು ಮಾಡುವಂತಹ ಒಂದು ಕವಚ ಅಂದ್ಕೊಳ್ಳೋಣ, ಅದೇ ಇನ್ಶೂರೆನ್ಸ್. ಸೊ ಅದನ್ನು ಯಾಕೆ ಮಾಡಬೇಕು, ಅದರಿಂದ ಬೆನಿಫಿಟ್ ಏನಾಕೈತೆ ಅನ್ನೋದನ್ನು ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಬರ್ರಿ, ಯಾವ ಸ್ಟೆಪ್ಪನ್ನು ನಾವು ತೊಗೋಬೋದು ಅಥವಾ ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಇನ್ಶೂರೆನ್ಸ್ ನಾವು ಮಾಡಿಸಿವಾಗ ನಮ್ಗೆ ಏನು ಬೆನಿಫಿಟ್ ಆಗ್ತೈತೆ ಅಂತ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಆರ್ಥಿಕ ಭದ್ರತೆ ಅಂದರೆ, ಈಗ ನಮ್ಗೆ ಆಕ್ಸಿಡೆಂಟ್ ಆಗ್ಬೋದು, ಹಾಸ್ಪಿಟ್ಲ್ ಅಡ್ಮಿಟ್ ಆಗ್ಬೋದು, ಯಾವುದೇ ಒಂದು ರೋಗ ಬರ್ಬೋದು, ನಮಗೆ ಗೊತ್ತಿರಂಗಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಇವೆಲ್ಲ ಬರ್ತಾವೆ. ಸೊ ಅಂಥ ಒಂದು ಸಿಚುವೇಶನ್ ಒಳಗೆ ನಮಗೆ ಈ ಇನ್ಶೂರೆನ್ಸ್ ನಮಗೆ ಕಾಣ್ಲಂಗೆ ಒಂದು ಕವಚದ ಥರ ಅದು ನಮ್ಮನ್ನು ಸೇಫ್ ಮಾಡ್ತೈತಿ. ಅಂದ್ರೆ ಇನ್ನೇನು ನಾವು ಬೀಳ್ಬೇಕು ಅನ್ನೋ ಟೈಮ್ನಾಗ ನಮ್ಮನ್ನು ಕೈ ಹಿಡಿದು ಎಬ್ಬಿಸುವಂಥ ಕೆಲಸವನ್ನು ಈ ಒಂದು ಇನ್ಶೂರೆನ್ಸ್ ಮಾಡ್ತೈತಿ. ಹಾಗಾಗಿ ಮೊದಲನೇದಾಗಿ ಇದರಿಂದ ನಮಗೇನು ಉಪಯೋಗ ಆಗ್ತದಪ್ಪ ಅಂತಂದ್ರೆ ಆರ್ಥಿಕ ಭದ್ರತೆ ಸಿಗ್ತೈತಿ. ಇನ್ನು ಎರಡನೇದಾಗಿ ತುಂಬ ಇಂಪಾರ್ಟೆಂಟ್ ಏನಂದರೆ ಮನಃಶಾಂತಿ ಸಿಗ್ತೈತಿ. ಮನಃಶಾಂತಿ ಹೆಂಗಪ್ಪ ಸಿಗ್ತೈತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಇನ್ಶೂರೆನ್ಸ್ ಮಾಡಿಸೇವಂದ್ರೆ ನಮಗೂ ಮಾಡಿಸಿರ್ತೀವಿ, ನಮ್ಮ ಅಪ್ಪ ಅಮ್ಮಂಗೋ, ನಮ್ಮ ಹೆಂಡತಿ ಮಕ್ಕಳು ಯಾರಿಗಿರುತ್ತೆ, ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸ್ಕೊಳ್ಳೋಕೆ ನಾವು ಇನ್ಶೂರೆನ್ಸ್ ಮಾಡಿಸಿರ್ತೀವಿ. ಅವ್ರ ಬಗ್ಗೆ ನಾವು ಕಾಳಜಿ ತೋರಿಸಿ ಇನ್ಶೂರೆನ್ಸನ್ನು ಮಾಡಿಸ್ಕೊಂಡಿರ್ತೀವಿ. ಸೊ ಅಂಥ ಒಂದು ಟೈಮ್ ಒಳಗೆ ಇನ್ ಕೇಸ್ ನಮಗೆ ಏನು ಅನಿಸ್ತದಪ್ಪ ಅಂತಂದ್ರೆ, ಈ ಮನಃಶಾಂತಿ ಅಂದರೆ ಏನು, ನಾವು ಕಣ್ಣು ಮುಚ್ಚಿದಾಗ ನೆಮ್ಮದಿಯಾಗಿ ನಿದ್ದೆ ಬರೋದು. ಫಾರ್ ಎಕ್ಸಾಂಪಲ್ ನಮಗೀಗ ನಾವು ನಮ್ಮ ನಂಬಿದವರಂಥವರಿಗೆ, ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ಹೆಂಡತಿ ಮಕ್ಕಳಿಗೆ ನಾವು ಅದನ್ನು ಮಾಡಿಟ್ಟಿಲ್ಲ ಅಂದರೆ ನಮಗೆ ಅದೊಂದು ಕೊರತೆ ಇರ್ತೈತೆ. ಅಂದರೆ ಇನ್ಶೂರೆನ್ಸ್ ಮಾಡಿಸಿದೀವಪ್ಪ ಅಂತಂದರೆ ಏನೋ ಒಂದು ಸೇಫ್ಟಿ ಫೀಲಿಂಗ್ ಇರ್ತೈತಿ. ಆರಾಮದೇನಪ್ಪ, ನಾನು ನಿರಾಳವಾಗಿ ಅದೇನು ಅನ್ನೋದೊಂದು ಫೀಲಿಂಗ್ ಇರ್ತೈತೆ. ಸೊ ಅದರಿಂದ ಮನಃಶಾಂತಿ ಇದಕ್ಕೆ ಸಿಗ್ತೈತಿ. ಹಾಗಾಗಿ ಇನ್ಶೂರೆನ್ಸ್ ಮಾಡಿಸೋದು ಭಾಳ ಒಳ್ಳೆಯದು. ಓಕೆ, ನೆಕ್ಸ್ಟ್ ಪಾಯಿಂಟ್ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಕುಟುಂಬದ ಭದ್ರತೆ ಅಂದರೆ, ಜಸ್ಟ್ ಇಮ್ಯಾಜಿನ್ ಮಾಡಿ, ನಮಗೇನಾರ ಆತ, ನಮಗೋಸ್ಕರ ನಾವು ಬದುಕಲ್ಲ, ನಮಗೋಸ್ಕರ ಅಷ್ಟೇ ನಾವು ಜೀವನ ಮಾಡೋಂಗಿಲ್ಲ. ನಾವು ನಮ್ಮ ತಂದೆ ತಾಯಿಗಳಿಗೆ, ನಮ್ಮ ಹೆಂಡತಿ ಮಕ್ಕಳಿಗೆ, ಅವ್ರಿಗೋಸ್ಕರ, ಅವರ ಕನಸುಗಳಿಗೋಸ್ಕರ ನಾವು ಬದುಕ್ತಾ ಇರ್ತೀವಿ. ಅಂಥ ಸಿಚುವೇಶನ್ ಒಳಗೆ, ಅಂಥ ಒಂದು ಟೈಮ್ ಒಳಗೆ ನಮಗೇನಾರು ಆದರೆ, ನಾವು ಇಲ್ಲದ ಟೈಮಲ್ಲಿ ಅವರ ಜೀವನ ನಿಂತು ಹೋಗೋದಂತ ಮಾಡುವಂಥ ಒಂದು ಕವಚ ಅನ್ಬೋದು. ನೀವು ಅದನ್ನು ಒಂದು ಮೌನದ ಪ್ರೀತಿ ಅನ್ಬೋದು. ಸೊ ನೀವು ಏನು ಬೇಕಾದರೂ ಮಾಡ್ಬೋದು. ಅದೊಂದು ಸೇಫ್ಟಿನ ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿರ್ತೀರಿ. ನಾಳೆ ನೀವಿಲ್ಲದಂಥ ಟೈಮಲ್ಲಿ ನಿಮ್ಮ ಹೆಂಡತಿ ಮಕ್ಕಳು, ನಿಮ್ಮ ಅಪ್ಪ ಅಮ್ಮ ಕಷ್ಟಪಡುವಂಥ ಒಂದು ಸಂದರ್ಭ ಒದಗುವುದೇ ಇಲ್ಲ. ಸೊ ಅದನ್ನು ನಾವು ಪ್ರೀತಿ ಅಂತ ಹೇಳೋದು. ನಾವು ಇದ್ದಾಗಲೂ ಇಲ್ಲದೇ ಇದ್ದಾಗಲೂ. ಸೊ ಪ್ರೀತಿ ತೋರಿಸುವಂಥದ್ದು ಒಂದು ಬೆನಿಫಿಟ್ ಈ ಒಂದು ಇನ್ಶೂರೆನ್ಸ್ ತೊಗೊಳ್ಳೋದ್ರಿಂದ ನಮ್ಗಾಗ್ತೈತಿ. ಇನ್ನು ನೆಕ್ಸ್ಟ್ ಭಾಳ ಇಂಪಾರ್ಟೆಂಟ್ ಅಂದರೆ, ಕೆಲವೊಬ್ಬರ ಇನ್ಶೂರೆನ್ಸ್ ಅಂದರೆ ಒಂದು ಇದು ಕಷ್ಟ ಅಂತ ಅಂದ್ಕೊಂಡಿರ್ತೀವಿ. ಕೆಲವೊಂದು ಹೂಡಿಕೆನೂ ಮಾಡ್ಬೋದು. ಅಂದರೆ ಸೇವಿಂಗ್ಸ್ ಅಂತ ಮಾಡ್ಬೋದು ನಾವು ಅದ್ರಾಗ, ಅಂದರೆ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ಬೋದು. ಅಂದರೆ ಹೆವಿ ಇನ್ವೆಸ್ಟ್ಮೆಂಟ್ ಅಂತ ನಾವು ಇದನ್ನು ಕನ್ಸಿಡರ್ ಮಾಡೋಕ್ಕಾಗಿಲ್ಲ. ಸೊ ಜಸ್ಟ್ ಏನಪ್ಪ ಅಂತಂದರೆ ಒಂದು ಸೇಫ್ಟಿ, ಭವಿಷ್ಯ ನಮ್ದು ಹೂಡಿಕೆ ಅಂತ ನಾವು ಅದನ್ನು ತೊಗೋಬೋದು. ಸೊ ಅಂಥ ಒಂದು ಪ್ಲ್ಯಾನ್ಗಳು ನಮಗೆ ಇನ್ಶೂರೆನ್ಸ್ ಒಳಗೆ ಸಿಗ್ತವೆ. ಅದನ್ನು ಮಾಡೋದ್ರಿಂದ ನಾಳೆ ನಮ್ಮ ಜೀವನದಲ್ಲಿ, ನಮ್ಮ ಮುಂದಿನ ಜೀವನಕ್ಕೆ ಉಳಿತಾಯ, ಹೂಡಿಕೆ ಇವೆಲ್ಲ ಮಾಡೋದ್ರಿಂದ ನಮ್ಮ ವೆಲ್ತ್ ಅಂತ ಏನು ಹೇಳ್ತೀವಿ ಅದನ್ನು ಜಾಸ್ತಿ ಮಾಡ್ಕೊಳ್ಳೋಕೆ ನಮ್ಗೆ ಒಂದು ಆಪ್ಷನನ್ನು ಕೂಡ ಇನ್ಶೂರೆನ್ಸ್ ಕ್ರಿಯೇಟ್ ಮಾಡಿಕೊಡ್ತೀವಿ. ಸೊ ಅದನ್ನು ಸದುಪಯೋಗ ಪಡ್ಕೊಳ್ಬೇಕಾಗಿರುವಂಥದ್ದು ಅದು ನಮ್ಮ ಕೆಲಸ. ಇನ್ಶೂರೆನ್ಸ್ ತೊಗೊಳತ್ತೇನೆ ಅಂತೇಳಿ ಹುಚ್ಚರಂಗ ಇನ್ಶೂರೆನ್ಸ್ ತೊಗೊಳ್ಳೋದು
ಯೂಸ್ ಆಗಂಗಿಲ್ಲ. ಯಾಕಂದರೆ ನೀವು ತೊಗೊಂಡಿರುವಂಥ ಇನ್ಶೂರೆನ್ಸು ನಾಳೆ ನಿಮ್ಮ ಒಂದು ಕಡೆಯವರಾಗಲಿ ನಿಮಗೆ ಯಾರಿಗೆ ಅವಶ್ಯಕತೆ ಇರ್ತೈತೆ ಅದು ಆ ಟೈಮಲ್ಲಿ ಸರಿಯಾಗಿ ಅದು ಕೆಲಸ ಮಾಡಬೇಕು, ಅಂದ್ರೆ ಅದರಿಂದ ಬೆನಿಫಿಟ್ ಸಿಗಬೇಕು. ಸೊ ಹಂಗಿದ್ರೆ ಮಾತ್ರ ನೀವು ಇನ್ಶೂರೆನ್ಸ್ ತೊಗೊಳ್ಳೋದು ಯೂಸ್. ಅದನ್ನು ನೀವೆಲ್ಲ ಸ್ಟಡಿ ಮಾಡಿ ಸ್ವಲ್ಪ ಕೇರ್ ತೊಗೊಂಡು, ಯಾಕಂದರೆ ನಾವು ನಮ್ಮವ್ರಿಗೋಸ್ಕರ ಅದನ್ನ ಮಾಡ್ಸಕತ್ತೇವೆ ಅಂತಂದ ಮೇಲೆ ಸ್ವಲ್ಪ ಕೇರ್ ತೊಗೊಳ್ಳೋದು ನಮ್ಮದು ಜವಾಬ್ದಾರಿ ಆಗ್ತದೆ. ಸೊ ಹಂಗಾಗಿ ಸ್ವಲ್ಪ ಕೇರ್ ತೊಗೊಂಡು ಸ್ವಲ್ಪ ಸ್ಟಡಿ ಮಾಡಿ ಇಲ್ಲ ಅಡ್ವೈಸ್ ತೊಗೊಂಡು ಒಳ್ಳೆಯವ್ರ ಹತ್ರ, ಒಳ್ಳೆ ಏಜೆಂಟ್ಗಳ ಹತ್ರ, ಒಳ್ಳೆ ಕಂಪ್ನಿಗಳ ಹತ್ರ, ಏಜೆಂಟ್ಗಳ ಹತ್ರ ನೀವು ತೊಗೊಂಡು ಒಂದು ಸಜೆಷನ್ ತೊಗೊಂಡು ಇನ್ಶೂರೆನ್ಸನ್ನು ತೊಗೊಳ್ಳೋದು ಭಾಳ ಇಂಪಾರ್ಟೆಂಟ್. ಇಷ್ಟು ಇನ್ಶೂರೆನ್ಸ್ ತೊಗೊಂಡು ಹಲವಾರು ಉಪಯೋಗಗಳದಾವ. ಮೇನ್ ಇದ್ದಷ್ಟು ಕವರ್ ನಮಗೆ ಗೊತ್ತಾದರೆ ನಾವು ಇನ್ಶೂರೆನ್ಸ್ ಮಾಡಿಸ್ಕೋತೀವಿ, ಅದರದ್ದು ಇಂಪಾರ್ಟೆನ್ಸ್ ಏನು ಅನ್ನೋದು ನಮಗೆ ಗೊತ್ತಾಗ್ತೈತಿ. ಸೊ ಹಂಗಾಗಿ ಇನ್ಶೂರೆನ್ಸ್ ಕಡ್ಡಾಯವಾಗಿ ಎಲ್ಲರೂ ತೊಗೊಳ್ಳಿ. ಸೊ ಕೊನೆಯದಾಗಿ ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಏನು ಹೇಳ್ತೇನಪ್ಪ ಅಂತಂದ್ರೆ ಬಾಳಿನಲ್ಲಿ ನಮ್ಮ ಒಂದು ಜೀವನದೊಳಗೆ ಅನಿಶ್ಚಿತತೆ ಅನ್ನೋದು ಇರ್ಬೋದು. ಆದರೆ ನಾವು ತಗೊಳ್ಳುವಂಥ ಒಂದು ನಿರ್ಧಾರ ಅಥವಾ ಆ ಒಂದು ಅನಿಶ್ಚಿತತೆ ಬಂದಾಗ ನಮ್ಮ ಒಂದು ತಯಾರಿ ವಿಮೆಯ ರೂಪದಲ್ಲಿ ಇರಬೇಕಂತ ನಾನು ಹೇಳ್ತೀನಿ. ಯಾಕಪ್ಪ ಅಂತಂದರೆ ನಮ್ಮ ಪ್ರೀತಿ ಪಾತ್ರರಿಗಾಗಿ ನಾವು ಇವತ್ತು ಇಡುವಂಥ ಒಂದು ಹೆಜ್ಜೆ ನಾಳೆ ಒಂದು ದೊಡ್ಡ ಆಶ್ವಾಸನೆಯಾಗಿ ಅದು ನಮ್ಮನ್ನು ಸೇವ್ ಮಾಡ್ತೈತಿ ಅಂತ ಹೇಳ್ತಾ, ವಿಮೆಯ ಅವಶ್ಯಕತೆ ಮತ್ತು ಅದರ ಉಪಯೋಗಗಳು ಸದುಪಯೋಗಗಳನ್ನು ಅರ್ಥ ಮಾಡಿಕೊಂಡು ನೀವು ಪ್ರತಿಯೊಬ್ಬರು ವಿಮೆಯನ್ನು ತಗೋಬೇಕು ಅಂತ ಹೇಳ್ತಾ, ನಿಮಗೆ ವಿಮೆಯ ಬಗ್ಗೆ ಹೆಚ್ಚಿನ ಮಾಹಿತಿ ವಿಮೆ ಮಾಡಿಸುವಂಥ ಆಸಕ್ತಿ ಹೊಂದಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಒಂದು ಕಾಣ್ತಿರುವಂಥ ನಂಬರ್ಗೆ ಡಯಲ್ ಮಾಡಿ ನಿಮ್ಗೆ ನಾನು ಅವೈಲೇಬಲ್ ಇರ್ತೇನೆ. ಧನ್ಯವಾದಗಳು. ಬಾಯ್.